ಎಲ್ಲರೂ ಹೋಗ್ಬೇಕು. ಬೋಲೋ ಭಾರತ್ ಮಾತಾ ಕಿ. ಈ ಸೌಂಡ್ ಬಂದ್ರೆ ಎಲ್ಲ ಕಾಲು. NDA ಅಭ್ಯರ್ಥಿಯಾಗಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಈ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೆಲುವಿಗಾಗಿ ಬಂದಿರತಕ್ಕಂಥ ಡಾಕ್ಟರ್ ಮಂಜಣ್ಣ ಅವರೇ, ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಯೋಗೇಶ್ವರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ NDA ಪಕ್ಷದ ಎಲ್ಲ ನಾಯಕರೇ, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ, JDS ಪಕ್ಷದ ಪದಾಧಿಕಾರಿಗಳೇ, ಆತ್ಮೀಯರೇ, ನಾವು ಈ ಬಾರಿ ಮಂಜಣ್ಣನ ನಾವೆಲ್ಲ ಆಯ್ಕೆ ಮಾಡಿರೋದು ಗೊತ್ತಿದೆ ಅಲ್ವಾ? ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ತಮಗೂ ಗೊತ್ತಿದೆ ಅಲ್ವಾ? ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಅವರ ಒಂದು ಧ್ಯೇಯ ಏನು ಅಂತಂದ್ರೆ ಬಡವರ ಸೇವೆ, ಬಡವರಿಗಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೊಂದು ಅವಕಾಶ ಕೊಡ್ತಾರೆ. ಈ ದೇಶದ ಅಭಿವೃದ್ಧಿಗೆ ಅಂತವ್ರಿಗೆ ಅವಕಾಶ ಕೊಡಬೇಕು, ಕೊಟ್ಟಿದ್ದಾರೆ. ಇವತ್ತು ನಾವು 10 ವರ್ಷದಿಂದ ನರೇಂದ್ರ ಮೋದಿಜಿ ಅವರ ಒಂದು ಆಡಳಿತನ ನೋಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಯಾರು ಯಾವ ಅಧಿಕಾರ ಇದೆ, ಯಾವ ಒಂದು ಶಕ್ತಿ ಇದೆ, ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತವ್ರಿಗೆ ಇವತ್ತು ನರೇಂದ್ರ ಮೋದಿಜಿ ಅವರು ಇನ್ನೂ ಹೆಚ್ಚಿನ ಅವಕಾಶ ಕೊಡಕ್ಕೆ ಒಂದೊಂದು ರೀತಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಡಾಕ್ಟರ್ ಮಂಜಣ್ಣ ಅವರಿಗೆ ಇವತ್ತು ಕಳೆದ 60 ವರ್ಷ ಅವರು ಜನಸೇವೆ ಮಾಡಿದ್ದಾರೆ. ಎಲ್ಲ ಹಳ್ಳಿಗೂ, ಹಳ್ಳಿ ಜನರಿಗೂ, ಎಲ್ಲ ಜನರಿಗೂ ಕೊಟ್ಟಿರ್ತಕ್ಕಂಥ ಹೆಸರು ಅಂದ್ರೆ ಮಂಜಣ್ಣ ಅವರು. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಆಟದ ಸೊಪ್ಪಿಲ್ಲ ಅಂತ. ಹಾಗೆ ನಮ್ಮ ಮಂಜಣ್ಣ ಅವರು ಯಾವುದೇ ಒಂದು ಮನುಷ್ಯ ಪ್ರಾಣಿಯಲ್ಲಿ ಅವ್ರ ಬಾಯಲ್ಲಿ ಇರ್ತಕ್ಕಂಥ ಹೆಸರೇ ಇಲ್ಲ ಮಂಜಣ್ಣ ಅವರ ಹೆಸರು. ಹಾಗಾಗಿ ಅವರ ಸೇವೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ, ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸೇವೆನ ಬಳಸ್ಕೊಳ್ಳಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅಪೇಕ್ಷೆ ಪಟ್ಟಿದ್ದಾರೆ. ಬಂಧುಗಳೇ, ಈಗಾಗಲೇ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ಒಂದು ರಾಜ್ಯಸಭಾ ಮೆಂಬರ್ ಮಾಡಿದ್ರು, ರಾಜ್ಯಸಭಾ ಸದಸ್ಯರನ್ನ. ತಮ್ಮೆಲ್ಲರೂ ಗೊತ್ತಾಗಿರ್ಬೇಕು, ಯಾರು ಹೇಳಿ? ಸುಧಾಮೂರ್ತಿ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು. ಹೀಗೆ ಅವರ ಒಂದು ಹಿನ್ನೆಲೆ ನೋಡಿದ್ರೆ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಒಂದು ಬಲಿಷ್ಠವಾಗಿ ಕಟ್ಟಕ್ಕೆ ಒಂದು ಅವರ ಒಂದು ಧ್ಯೇಯಕ್ಕೆ ನಾವೆಲ್ಲ ಕೈಗೊಳ್ಳಬೇಕಾಗಿದೆ. ಇವತ್ತು ನಮ್ಮ ರಾಜ್ಯದ ಹಿರಿಯರು ಮತ್ತೆ ನಮ್ಮ ರಾಜ್ಯದ ಮೇಧಾವಿಗಳು, ಪ್ರಭಾವಿಗಳು ಏನಾದರೂ ಸಾಲದವರು ಸನ್ಮಾನ್ಯ ದೇವೇಗೌಡಜಿಯವರು, ಅವರು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಣ್ಣವರು, ಹೀಗೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, JDS ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಸೇರಿ ಒಂದು ಒಳ್ಳೆ ನಿರ್ಧಾರನ ಮಾಡಿರೋದು. ಇವತ್ತು ಕರ್ನಾಟಕಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ವೇದಿಕೆ ಮೇಲೆ ಭಾಷಣಗಳನ್ನ ನಾವೆಲ್ಲ ಕಮ್ಮಿ ಮಾಡೋಣ, ನಾವೆಲ್ಲ ಬೂತ್ ಮಟ್ಟಕ್ಕೆ ಹೋಗೋಣ. ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಮತದಾರರಿಗೂ ನಾವೆಲ್ಲ ಈ ಒಂದು ಸರ್ಕಾರದ, ಕೇಂದ್ರ ಸರ್ಕಾರದ ಯೋಜನೆಗಳು, ನರೇಂದ್ರ ಮೋದಿಜಿ ಅವರ ಒಂದು ಸಾಧನೆಗಳು, ಜೊತೆಗೆ ನಮ್ಮ ಮಂಜಣ್ಣ ಅವರ ಒಂದು ಏನು ಸೇವೆ ಮಾಡಿದ್ದಾರೆ, ಅವ್ರು ಏನು ಎಲ್ಲ ಜನರಿಗೆ, ಎಷ್ಟು ಜನರಿಗೆ ಅವರು ಚಿಕಿತ್ಸೆ ನೀಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಜನರು ಮುಟ್ಟಿಸೋಕೆ, ಮತದಾರರು ಮುಟ್ಟಿಸೋಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನಾವೆಲ್ಲ ಇನ್ನೂ ಬೂತ್ ಮಟ್ಟಕ್ಕೆ ಹೋಗಿಲ್ಲ. ನಮ್ಮ ಯೋಗೇಶ್ವರಿಗೆ ಅದನ್ನೇ ಹೇಳ್ತಾ ಇದ್ದೀವಿ, ಇನ್ನ ನಾವು ಬೂತ್ ಮಟ್ಟಕ್ಕೆ ಹೋಗಿಲ್ಲ. ಎರಡೂ ಪಕ್ಷದ ಒಂದು ಪ್ರಮುಖರನ್ನ ನೀವು ನಿರ್ಧಾರ ಮಾಡಿ ಕೆಲವು ಹೋಬಳಿ ಮಟ್ಟಕ್ಕೆ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಆ ಒಂದು ಈ ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತು, ತಾವೇ ಒಂದು ಗುರುತು ಈ ಸಲ ಮಂಜಣ್ಣ ಅವರು ತಗೊಂಡಿದ್ದಾರೆ. ಮಂಜಣ್ಣ ಅವರು ಗುರುತು ತಾವೇ ಹೂವ ಅಂತ ಹೇಳಿ ಅದನ್ನ ಮನಮುಟ್ಟ ರೀತಿಯಲ್ಲಿ ಹೇಳ್ಬೇಕಾಗ್ತದೆ. ಅದನ್ನ ಈಗಾಗಲೇ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಒಂದೊಂದು ಕ್ಷೇತ್ರ
ಕುಟುಂಬದಲ್ಲಿ ಒಬ್ಬೊಬ್ರು ಜವಾಬ್ದಾರಿ ತಗೊಂಡು ಯಾವಾಗಲೂ ನಾವು ಭಾಷಣ ಮಾಡ್ಕೊಂಡೆ ಕೂತ್ಕೊಂಡ್ರೆ ಇದು ಕೆಲಸ ಆಗಲ್ಲ. ಹಾಗಾಗಿ ನಾವು ಮನ ಮುಟ್ಟಬೇಕು ಅಂದ್ರೆ ಓಟಲ್ಲಿ ಗೆಲ್ಲಬೇಕು ಅಂದ್ರೆ ಓಟ್ ಹಾಕ್ಸ್ಬೇಕು ಅಂದ್ರೆ ನಾವು ಜನರ ಬಳಿಗೆ ಹೋಗ್ಬೇಕು. ಜನರ ಬಳಿಗೆ ನಾವೆಲ್ಲ ಹೋಗೋಣ, ನಾವೆಲ್ಲ ಸಿದ್ಧರಾಗಿ ಇಲ್ಲೇ ಈ ಯಾವುದೋ ಊರಿಂದ ಇನ್ನೊಂದು ಊರಿಗೆ ಹೋದ್ರೆ ಅಲ್ಲೂ ಕೂಡ ನಮ್ಮ ಸಂಬಂಧಿಕರು ಇರ್ತಾರೆ, ಸ್ನೇಹಿತರು ಇರ್ತಾರೆ, ಪರಿಚಯ ಇರ್ತಾರೆ. ಇವ್ರ ಬಗ್ಗೆ ಮಂಜಣ್ಣವ್ರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಾವು ಮಾತಾಡ್ಕೊಂಡು ಈ ಬಾರಿ ಏನೇ ಆದರೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಿಸ್ಕೋಬೇಕು. ನಾವೆಲ್ಲರೂ ಒಂದಾಗಿ ಏನೇ ಮನಸ್ತಾಪ ಇದ್ರು ನಾವೆಲ್ಲ ಒಂದಾಗಿ ಈ ಒಂದು ಕಾರ್ಯನ ನಾವು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಆಹ್ವಾನ ಮಾಡಿ ಒಂದೆರಡು ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡ ತಮ್ಮೆಲ್ಲರಿಗೂ ಒಂದು ಕೃತಜ್ಞತೆಗಳು, ಅಭಿನಂದನೆಗಳು, ಧನ್ಯವಾದಗಳು. ಜೈ ಹಿಂದ್. ನಾವು 50 ಜನ ಸಭೆ ಮಾಡ್ತಲ್ಲ ಹೋಗಿ ಆ ಸಭೆ ಮಾತಾಡ್ತಾ ಇರಲ್ಲ, ಆ ಸೌಂಡ್ ಬರ್ತಾ ಇಲ್ಲ. ಬರ್ಲಿ ಇರ್ಲಿ ಸ್ನೇಹಿತರೆ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ನಾಯಕರು, ಯಾಕೆಂದ್ರೆ ನಮ್ಮ ನಾಯಕರಾದಂತ ಯೋಗೇಶ್ವರ ಅವರು ಜನ ಎಲ್ಲ ಊಟಕ್ಕೆ ಟೈಮ್ ಆಗ್ತದೆ, ಬೇಗ ಬೇಗ
ಪರಿಸ್ಥಿತಿ ಏನು ಅಂತ, ಮುಂದಿನ ಪರಿಸ್ಥಿತಿಯ ಬಗ್ಗೆ, ಈ ಸಂಪನ್ಮೂಲದ ಬಗ್ಗೆ, ನಿಮ್ಗೆಲ್ಲ ಧೈರ್ಯ ತುಂಬುವ ಬಗ್ಗೆ ನಮ್ಮ ನಾಯಕರುಗಳು ತಿಳಿಸ್ಕೊಡ್ತಾರೆ. ಮಂಜಣ್ಣ ಇವತ್ತು ಕೇಂದ್ರ ಸಚಿವರಾಗಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರನ್ನ ಕೇಳಿದಾಗ ನೀವು ಧೈರ್ಯವಾಗಿ ನೀವು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ದೇವೇಗೌಡರು ಸಭೆ ಮುಗಿಸ್ಕೊಂಡು ಮಂಜಣ್ಣವ್ರನ್ನ ನಾವು ಕೈ ಮುಗ್ದಿ ಕಾಲು ಮುಗ್ದಿ ನಾವು ಕೂಡ ಒಂದು ಬೇಡಿಕೆ ಕಟ್ಟ ಮಂಜಣ್ಣಗೆ, ಮಂಜಣ್ಣರೇ ನೀವು ನಿಮ್ಮ ಕುಟುಂಬಕ್ಕೆ ಆಸ್ತಿ ಅಲ್ಲ, ನೀವು ಜೆಡಿಎಸ್ ಆಸ್ತಿ ಅಲ್ಲ, ನೀವು ಬಿಜೆಪಿ ಆಸ್ತಿ ಅಲ್ಲ, ಈ ದೇಶದ 140 ಕೋಟಿ ಇರ್ತಕ್ಕಂಥ ಬಡವರ ಆಸ್ತಿ. ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ದೃಷ್ಟನ್ನ ತೆಗಿಬೇಕಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಾವು ಯಾರು ಇಲ್ಲಿ ಎದುರ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಇದೇನು ತಾಲಿಬಾನ್ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಇಲ್ಲಿ ಯಾರು ನಿಮ್ಗೆ ಬಂಧನೆ ಬೇಡ, ಎಲ್ಲ ಧೈರ್ಯದಲ್ಲಿದ್ದೀವಿ. ಈ ಸಭೆ ಅಲ್ಲ, ಮುಂದಿನ ದಿನಗಳಲ್ಲಿ ನೀವು ಕನಕಪುರದ 28 ಕ್ಷೇತ್ರಗಳಲ್ಲಿ ಒಂದ್ ಕಡೆ ಇದ್ರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದ್ ಕಡೆ ಇದ್ರೆ, ಕನಕಪುರ ವಿಧಾನಸಭಾ ಕ್ಷೇತ್ರನ ಒಂದ್ ಕಡೆ ಕಂಡಿಟ್ಕೊಳ್ಳಿ. ಜನ ಸಾಯಲ್ಲ ಬರುವಂತ ಕೆಲಸ ನಾವಿಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ನಮ್ಗೆ ಕನಕಪುರ ಕ್ಷೇತ್ರಕ್ಕೆ ಏನು ಬೆಂಗಳೂರು ಗ್ರಾಮಾಂತರ ನೀವೇನು ಒಂದು ಸಭೆ ಮಾಡಿದ್ರೆ, ಕನಕಪುರದಲ್ಲಿ ಮೋದಿ ಸಾಹೇಬರು ಕರೆಸಿ ಒಂದು ಸಭೆ ಮಾಡಿ ಅದಕ್ಕೆ ಮಾಡಿ ಕನಕಪುರದಲ್ಲಿ ಕುತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಜಾಗ ಇರುವಂತ ಜನನ ಜೆಡಿಎಸ್ ಬಿಜೆಪಿ ಜನನ ಕನಕಪುರದಲ್ಲಿ ಇರ್ತಕ್ಕಂಥ 7 ಪಕ್ಷದ ನಾಯಕರು ಮಾಡ್ತೀವಿ ಅಂತ ಹೇಳ್ತಾ ತಮ್ಗೆ ಮಾತಾಡೋ ಒಂದೆರಡು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮಾಹಿತಿಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕನಕಪುರದ ನಾಗರಿಕರು ಮತದಾರರು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಹೇಗೆ ಗೆಲ್ತಾರೆ ಅನ್ನೋದನ್ನ ಒಂದಷ್ಟು ಮಾಹಿತಿ ಕೊಡ್ತೀನಿ. ಬಂಧುಗಳ, ಒಟ್ಟು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದ್ರೆ ಸುಮಾರು 28 ಲಕ್ಷಕ್ಕಿಂತ ಹೆಚ್ಚಿಗೆ ಮತ. ಎಷ್ಟು? 28 ಲಕ್ಷ. ಅದರಲ್ಲಿ ಕನಕಪುರದ್ದು 2,20,000. ಒಟ್ಟು ಮತ ಇರಲಿ 2,25,28 ಬರ್ಬೋದು ಚುನಾವಣೆ. 11 ಲಕ್ಷ ಚಿದ್ರೆ 5 ಕ್ಷೇತ್ರದಿಂದ. ಆದ್ರೆ ಬೆಂಗಳೂರಿನಲ್ಲಿ 3 ಕ್ಷೇತ್ರ ಇವೆ. ಈಗ ತಾನೇ ಮಾತಾಡುವುದಂತ ಮುದಿರಂತರ ಕ್ಷೇತ್ರ RR ನಗರ 4.5 ಲಕ್ಷ ಓಟುಗಳಲ್ಲಿ. ಎಷ್ಟು? 4.5 ಲಕ್ಷ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಕೃಷ್ಣಪ್ಪನವರು ಬಿಜೆಪಿ MLA, ಅಲ್ಲಿ ನಮ್ಮ MLA ಇದ್ದಾರೆ, ಅವರು 7.5 ಲಕ್ಷ ಓಟು. ಒಂದು MLAಗೆ 7.5 ಲಕ್ಷ. ನಮ್ಮ 3 MLA ಕ್ಷೇತ್ರ ಹಾಕ್ಬೇಕು. ಆನೇಕಲ್ಲು 4.5 ಲಕ್ಷ. ಸಿಟಿನಲ್ಲಿ ಒಟ್ಟು ಸುಮಾರು 17 ಲಕ್ಷ ಓಟದೆ ಅಲ್ಲಿ 3 ಕ್ಷೇತ್ರಗಳಲ್ಲಿ. ನಾವು ಇಲ್ಲಿ 11 ಲಕ್ಷ ಇದ್ದೀವಿ. ಆದ್ರೆ ಓಟು ಲೆಕ್ಕಾಚಾರ ಹೆಂಗೆ ಅಂದ್ರೆ, DK ಸುರೇಶ್ ಅವರು ಕಳೆದ 3 ಸಾರಿ ಗೆದ್ದಾದರೂ ಕೂಡ ಒಂದ್ಸರಿ ನೀವು ಸಹಾಯ ಮಾಡಿದ್ವಿ JDS ಅವರು, ಮೊದಲು 1-2 ಸಾರಿ ನಾನು ಸಹಾಯ ಮಾಡಿಬಿಟ್ಟೆ. ನಾನು ಬಂದು ಮಾನ್ಯ DK ಶಿವಕುಮಾರ್ ಅವರು ಸಭೆ ನಡೆಯುವಾಗ ಕಾಲಕ್ಕೆ ಬಿದ್ದು ಸಹಾಯ ಮಾಡಲೇಬೇಕು ನನ್ನ ತಮ್ಮನಿಗೆ ಇದ್ರು. ನಾನು 1-2 ಸಾರಿ ಸಹಾಯ ಮಾಡಿದೆ. ನಮ್ಮೆಲ್ಲರ ಸಹಾಯದಿಂದ ಇವತ್ತವರು 3 ಸಾರಿ ನಾನು ಶಾಸಕ, 3 ಸಾರಿ ಶಾಸಕ, 3 ಸಾರಿ ಪಾರ್ಲಿಮೆಂಟ್ ಮೆಂಬರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಇವತ್ತು ಬದಲಾವಣೆ ಆಗಿದೆ. ಬದಲಾವಣೆ ಜನದ ನಿಯಮ. ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮಂಜುನಾಥ್ ಅವರಿಗೆ ಮಾತಾಡ್ತಾ ಹೇಳಿದ್ರು, ಮಾಗಡಿ ಮಂಜುನಾಥ್ ಅವರು, DK ಶಿವಕುಮಾರ್ ಮತ್ತು ಸಹೋದರರು ರಾಜಕೀಯ ಅಂತ ಬೇಸಾಯನ ಎಷ್ಟು ಚೆನ್ನಾಗಿ ಮಾಡ್ತಾರೆ,
ಒಬ್ಬ ರೈತರ ಮಗನಾಗಿ ನಾವೆಷ್ಟು ಕಷ್ಟಪಟ್ಟು ಬೇಸಾಯ ಮಾಡಿ ಬೆಳೆ ತೆಗಿತೀವಿ, ಹಂಗೆ ಇವರು ರಾಜಕಾರಣಿಗಳಾಗಿ ರಾಜಕೀಯ ಬೇಸಾಯ ಮಾಡಿ ಎಷ್ಟು ಶ್ರೀಮಂತರು ಆಗ್ತಾ ಇದ್ದಾರೆ ದಿನೇ ದಿನೇ ದಿನೇ. ಇವರು ಪ್ರತಿಯೊಂದು ವ್ಯವಹಾರ, ಪ್ರತಿಯೊಂದು ನಡೆನುಡಿನೂ ಕೂಡ ಅವ್ರಿಗೆ ಲಾಭ ಎಷ್ಟು ಸಿಗುತ್ತೆ, ಅವ್ರು ಎಷ್ಟು ಅನುಕೂಲ ಮಾಡ್ಕೊಬೋದು, ಎಷ್ಟು ದುಡ್ಡು ಮಾಡ್ಬೋದು ಅಂತ ಆಲೋಚನೆ ಮಾಡಬೇಡೇ ಮಾಡ್ತಾ ಇದ್ದಾರೆ ಹೊರತು ನೀರಾವರಿ ಸಚಿವರಾದದ್ದು ಮೇಕೆದಾಟು ಕಟ್ಟಬೇಕು ಅಂತಲ್ಲ, ಪಾದಯಾತ್ರೆ ಮಾಡೋದು ನಮ್ಮ ಜನಗಳಿಗೆ ಅನುಕೂಲ ಮಾಡಬೇಕು ಅಂತಲ್ಲ. ಚುನಾವಣೆ ಬಂದಾಗ ನಮ್ಮ ಜನಗಳಿಗೆ ಹಣದ ಆಮಿಷ ತೋರಿಸಿ ಸಣ್ಣ ಪುಟ್ಟ ಅವ್ರಿಗೆ ಏನು ಈ ಸಾಮಾನ್ಯ ಮತದಾರಗಳಿಗೆ ಏನೆಲ್ಲ ಆಸೆ ಆಮಿಷ ತೋರಿಸ್ಕೊಂಡು ಅದರಲ್ಲೂ ಮಹಿಳಾ ಮತದಾರರಿಗೆ ತೋರಿಸಿ ಆ ಚುನಾವಣೆಯಲ್ಲಿ ಓಟ್ ಹಾಕಿಸ್ಕೊಂಡು ಅವರ ತೋರ್ಬಲ, ಹಣಬಲ, ದೌರ್ಜನ್ಯ, ಪೊಲೀಸ್ ಇಟ್ಕೊಂಡು ಅಧಿಕಾರ ಇಟ್ಕೊಂಡು ವಿರೋಧ ಮಾಡಿದವ್ರ ಮೇಲೆ ಕೇಸ್ ಹಾಕಿಸಿ ಚುನಾವಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ವಿಚಾರ ಹೇಳ್ತೀವಿ, ನಾವು ಮತ್ತು JDS ಅವರು ಚನ್ನಪಟ್ಟಣದಲ್ಲಿ 25-30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಓಟ್ ಬಿದ್ದುದ್ದು ಹೋದ ಸರಿ ಚುನಾವಣೆಯಲ್ಲಿ ಬರೀ 14,00,000. ಆದ್ರೆ ಈ ಸಾರಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಲೀಡನ್ನ ನಾವು ಕೊಡ್ತೀವಿ. ಬಿಜೆಪಿ JDS ಒಂದಾಗಿರೋದ್ರಿಂದ ಅತಿ ಹೆಚ್ಚು ಲೀಡ್ ಕೊಡ್ತೀವಿ. ಭವಿಷ್ಯ ಒಂದಷ್ಟು DK ಸುರೇಶ್ಗೆ ಕನಕಪುರದಲ್ಲಿ ಲೀಡ್ ಬರ್ಬೋದು, ನಾನು ಸತ್ಯ ಒಪ್ಪಂತೀನಿ, ಒಂದಷ್ಟು ಲೀಡ್ ಬರ್ಬೋದು. ಆದ್ರೆ ಇವತ್ತು JDS BJPನವರು ನಿಮ್ಮ ನೋವು, ನೀವು ತಿಂದಂತ ನೋವು, ನೀವು ಪಟ್ಟಂತ ಕಷ್ಟ, ನೀವು ಅನುಭವಿಸಿದಂತ ನೋವು ಇವತ್ತು ನೀವೆಲ್ಲ ಮುಂದೆ ಬಂದಿದ್ದೀರಿ. ಅಷ್ಟು ಲೀಡ್ ಕೊಟ್ಟಾರೆ, ಒಂದಷ್ಟು ಲೀಡ್ ಬರ್ಬೋದೇನೋ. ಮಿಕ್ಕಿದ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲೀಡ್ ಬರ್ತದೆ, ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಬರುವುದಿಲ್ಲ. ಚನ್ನಪಟ್ಟಣ ನಾವು ಲೀಡ್ ಕೊಡ್ತೀವಿ. ರಾಮನಗರದಲ್ಲಿ MLA ಬಿಜೆಪಿ ಮತ್ತು JDS ಓಟ್ ಡಿವೈಡ್ ಆಗ್ಲಾಗಿ ರಾಮನಗರದಲ್ಲಿ MLA ಆದ್ರು. ನಿಮ್ಮೂರ್ದವ್ರೆ, ಕನಕಪುರದವರು, ಕರಿಕಲ್ಲನ ಸರ್ದಾರ, ಅವನು ಗಂಡಸ್ತನದ ಬಗ್ಗೆ ಮಾತಾಡ್ತಾನೆ. ಪಾಪ ಹುಸೇನ್ ಸಾಹೇಬ ಗಂಡಸ್ತನದ ಬಗ್ಗೆ ಮಾತಾಡ್ತಾನೆ. ಈ ಸಾರಿ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ರಾಮನಗರದಲ್ಲಿ ನಾವು ಲೀಡ್ ಕೊಡ್ತೀವಿ. ಮಾಗಡಿಲಿ ಮಂಜಣ್ಣ ನಿನ್ನೆ ದಿವಸ ಯಾವುದೋ ಜಾತ್ರೆ ಸಮಾರಂಭಕ್ಕೆ ಹೋಗಿದ್ರು. ಇಡೀ ಜಾತ್ರೆದಲ್ಲಿ ಜನ ಡಾಕ್ಟರ್ ಮಂಜುನಾಥ್ ಅವ್ರನ್ನ, ಈ ಮಂಜುನಾಥ್ ಇಬ್ಬರನ್ನ ಎತ್ತಿ ಮೆರೆಸ್ತಾರೆ. ಯಾಕಂದ್ರೆ ಅವ್ರಿಗೆ ಬದಲಾವಣೆ ಬೇಕು. ಮಾಗಡಿಯಿಂದ ನಾವು ಲೀಡ್ ಬರ್ತೀವಿ. ಕುಣಿಗಲಲ್ಲಿ ಕೃಷ್ಣಕುಮಾರ್ ಮತ್ತು ಅವ್ರ ಅಣ್ಣ ಇಬ್ರು, ಒಬ್ಬ ಬಿಜೆಪಿ ಕ್ಯಾಂಡಿಡೇಟ್, ಒಬ್ಬ JDS ಕ್ಯಾಂಡಿಡೇಟ್ ಆಗಿದ್ರು. ಇಬ್ರು ಒಂದಾಗಿದ್ದಾರೆ. ಇವತ್ತು ನಾವು ಕುಣಿಗಲ ಲೀಡ್ ಬರ್ತೀವಿ. ಮುದಿರತ್ನ ಕ್ಷೇತ್ರದಲ್ಲಿ ಹೋದ ಸಾರಿ ಚುನಾವಣೆಯಲ್ಲಿ ಮುದಿರತ್ನ ಕಾಂಗ್ರೆಸ್ ಪರವಾಗಿದ್ರು. ಯಾರ ಪರವಾಗಿ? DK ಸುರೇಶ್ ಪರವಾಗಿ ಮುದಿರತ್ನ MLA ಆಗಿದ್ರು. ಇವತ್ತು ನಮ್ಮ ಪರ ಇದ್ದಾರೆ, ಬಿಜೆಪಿ ಪರ. ಹೋದ ಸಾರಿನೂ ಕೂಡ ಬಿಜೆಪಿ 30,000 ಚಿಲ್ಲರೆ ಲೀಡಲ್ಲಿ ಇವತ್ತು. ಹೀಗೆ ಬಹುಶಃ ನನ್ನ ಈ ದೀರ್ಘಾವಧಿ ಸರ್ವೀಸಲ್ಲಿ ನಾನು ಸುಮಾರು 2 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ. ಯಾಕೆಂದರೆ ವೈದ್ಯರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ನಾವು ಅವರ ಕಾಯಿಲೆಯ ರೋಗ ಲಕ್ಷಣಗಳನ್ನು ಮಾತ್ರ ನಾವು ಕೇಳಲ್ಲ, ಅವರ ಸಾಮಾಜಿಕ ಹಿನ್ನೆಲೆಯನ್ನು ಕೇಳ್ತೇವೆ. ಯಾವರಿಂದ ಬಂದಿದ್ರಿ, ಹೇಗೆ ಬಂದಿದ್ರಿ, ನಿಮ್ಮೂರಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಅವರ ಆರ್ಥಿಕ ಬಿಲ್ ಕಟ್ಟಬೇಕಾದ್ರೆ ಆರ್ಥಿಕ ಸಮಸ್ಯೆಗಳನ್ನು ಹೇಳ್ತಾರೆ. ಅವರು ನಾವು ಬೆಳೆ ಹಾಕಿದ್ವಿ, ಬೆಳೆ ಬಂದಿಲ್ಲ, ಅಥವಾ ಬೆಳೆದಿದ್ವಿ, ಅದಕ್ಕೆ ಬೆಲೆ ಸಿಕ್ಕಿಲ್ಲ, ಅಥವಾ ಜಾಸ್ತಿ ಮಳೆ ಬಂದು ಮುಚ್ಕೊಂಡು ಹೋಯ್ತು, ಅಥವಾ ಇದು ಬೇರೆ ಥರ ಕಾಯಿಲೆಗಳಿತ್ತು, ಆ ಕಾಯಿಲೆ ಬಂದು ನಾಶ ಆಯಿತು ಬೆಳೆ. ಅದರಿಂದ ವೈದ್ಯರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಅವರ ಸಾಮಾಜಿಕ ಹಿನ್ನೆಲೆಯನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ, ಆರ್ಥಿಕ ಹಿನ್ನೆಲೆಯನ್ನು ಕೂಡ ಅಧ್ಯಯನ ಮಾಡ್ತೀವಿ, ಅವರ ಸಂಸಾರದ ಕಷ್ಟಗಳು ಕೂಡ ಅಧ್ಯಯನ ಆಗುತ್ತೆ. ಹೀಗಾಗಿ ಇಡೀ ಸಮಾಜದ ಚಿತ್ರಣ ಒಬ್ಬ ವೈದ್ಯರಿಗೆ ಸಿಗುತ್ತೆ. ಕೇವಲ ನಾವು ಹೃದ್ರೋಗ ಚಿಕಿತ್ಸೆಗೆ ಮಾತ್ರ ಸ್ಪಂದಿಸಿಲ್ಲ, ಅವರನ್ನು ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಕೂಡ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಅಂದರೆ ನಾವು ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಮತದಾನ ಮೊದಲು, ಸೇವೆ ನಿರಂತರ ಅಂತ. ಮತದಾನ ಮೊದಲು, ಸೇವೆ ನಿರಂತರ. ಇವತ್ತು ಈಗ ಈ ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಆದರೆ ಚುನಾವಣೆಗಳು ಒಂದು ಕ್ರೀಡಾ ರಂಗ ಆಗಿರಬೇಕು, ಒಂದು ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು. ಅದಕ್ಕೆ ನಾನು ನನ್ನ ಕಿವಿ ಮಾತಿಗೂ ಕಿವಿಯಲ್ಲಿ ಹೇಳುವ ಮಾತಿಗೂ ಬಹಳ ವ್ಯತ್ಯಾಸ ಇದೆ. ಕಿವಿ ಮಾತು ಏನಪ್ಪ ಅಂದರೆ,
ನಿಮ್ಮ ಮತಕ್ಕೆ ಬಹಳ ಒಂದು ಅಮೂಲ್ಯವಾದ ಶಕ್ತಿ ಇದೆ. ನಾವು ಈ ಶಕ್ತಿ ಮೂಲಕ ಯುಕ್ತಿಯನ್ನು ಗೆಲ್ಲೋಣ ಅಂತ ಹೇಳ್ತೀನಿ. ಶಕ್ತಿ ಮೂಲಕ ಯುಕ್ತಿಯನ್ನು ಗೆಲ್ಲೋಣ. ಯಾಕೆಂದರೆ ಇವತ್ತು ಈಗಾಗಲೇ ನಮ್ಮ CP ಯೋಗೇಶ್ವರ್ ಅವರು ಹೇಳಿದರು, ಅವ್ರು ಇನ್ನೊಂದು ಅಡ್ಡೆಸರು ಏನಪ್ಪ ಅಂದರೆ ಸೈನಿಕ ಅಂತ ಹೇಳ್ತೀವಿ ನಾವು. ಆ ಸೈನಿಕರ ಜವಾಬ್ದಾರಿ, ಅವರ ಉಸ್ತುವಾರಿಯಲ್ಲಿ ಕನಕಪುರದ ಚುನಾವಣೆ ಆಗುತ್ತೆ. ಸೈನಿಕರು ಆ ಕಮಾಂಡರ್ ಜೊತೆ ನೀವು ಸೈನಿಕರಂತೆ ಇರಬೇಕಾಗುತ್ತೆ. ಆತ್ಮವಿಶ್ವಾಸವೇ ಆಯುಧ, ಆತ್ಮವಿಶ್ವಾಸವೇ ಆಯುಧ. ಮತ್ತು ನಮ್ಮಲ್ಲಿ ನಾವು ನಂಬಿಕೆ, ನಾವು ಗೆದ್ದೇ ಗೆಲ್ತೀವಿ ಅನ್ನುವ ನಂಬಿಕೆ ಇದ್ರೆ ಅದೇ ಒಂದು ವಿಜಯ ಅಂತಾನೆ ಹೇಳಬೇಕಾಗುತ್ತೆ. ಇವತ್ತು ನೀವು ನನಗೊಂದು ಅವಕಾಶ ಕೊಡಿ. ಯಾಕೆಂದರೆ ನಾನು ರಾಜಕೀಯಕ್ಕೆ ನಾನೇನು ಆಸೆ ಪಟ್ಟು ಬಂದಿಲ್ಲ, ಅದು ಸೇವೆ ಮಾಡಲಿಕ್ಕೆ ಮಾತ್ರ ಬಂದಿದ್ದೀನಿ. ನಾನು ನಿಜವಾಗ್ಲೂ ಆಸೆ ಇಲ್ಲ. ಜನರ ಸೇವೆ, ನಾನು ಜನರ ನಾಡಿಮಿಡಿತವನ್ನು ಬಲ್ಲೆ, ಹಾಗೆಯೇ ಅವರ ಸಮಸ್ಯೆಗಳ ನಾಡಿಮಿಡಿತವನ್ನು ಬಲ್ಲೆ. ನಾನು 3 ವಿಚಾರಗಳನ್ನು ಗೆಲ್ಲಬೇಕಾಗುತ್ತೆ. ನಾವು 3 ವಿಚಾರಗಳು ಬಹಳ ಮುಖ್ಯ. ಒಂದನ್ನು ಗೆಲ್ಲಬೇಕು, ಒಂದನ್ನು ಕಳೆದುಕೊಳ್ಬೇಕು, ಒಂದನ್ನು ಹಂಚಬೇಕು ಅಂತ ಹೇಳ್ತೀನಿ. ಯಾವುದನ್ನ ಗೆಲ್ಲಬೇಕು? ಒಬ್ಬರ ಮನೆಯಲ್ಲಿ ಒಂದು ನಂದಾದೀಪ ಬೆಳಗುತ್ತೆ. ಆದರೆ ನಿಮ್ಮ ಅಮೂಲ್ಯವಾದ ಮತವನ್ನ ಡಾಕ್ಟರ್ CN ಮಂಜುನಾಥ್ ಅವರಿಗೆ, BJPಗೆ ಕೊಡುವುದರ ಮೂಲಕ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಂದಾದೀಪ ಆಗುತ್ತೆ ಅಂತ ಅನಿಸುತ್ತೆ. ಇವತ್ತು ಈ 2 ಭಾರತವನ್ನ ನಾವು ನೋಡ್ತೀವಿ. ವೈಮಾನಿಕವಾಗಿ ನಾವು ಆಕಾಶದಿಂದ ಭಾರತವನ್ನು ನೋಡಿದ್ರೆ ಅದರ ಚಿತ್ರಣನೇ ಬೇರೆ. ಆದರೆ ನಿಜವಾದ ಭಾರತವನ್ನು ನಾವು ನೋಡಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ಗಾಂಧೀಜಿ ಈ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿ. ಹೀಗಾಗಿ ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನೀವು 2 ಹಳಿಯ ಬದಿಯಲ್ಲಿ, 2 ಕಡೆ ಈ ಕಡೆ ರೈಲ್ವೆ ಟ್ರ್ಯಾಕ್ ಬದಿಯಲ್ಲಿ ಬಡತನವನ್ನು ನೋಡ್ತೀವಿ, ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೀವಿ, ರೈತರ ಬವಣೆಗಳನ್ನು ನೋಡ್ತೀವಿ, ಕೂಲಿ ಕಾರ್ಮಿಕರ ನೋವುಗಳನ್ನು ನೋಡ್ತೀವಿ. ಅದರಿಂದ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 10 ವರ್ಷದಿಂದ ಈ ರೈಲಿನಲ್ಲಿ ನೋಡತಕ್ಕಂಥ ಭಾರತವನ್ನು ಬದಲಾಯಿಸ್ತಾ ಇದೆ. ಇದು ಬಹಳ ಮುಖ್ಯವಾದದ್ದು. ಇವಾಗ ನೋಡ್ಬೋದು, ಯೋಜನೆ ಜಲ್ ಜೀವನ್ ಯೋಜನೆಯಲ್ಲಿ ಸುಮಾರು 10 ಕೋಟಿ ಜನರ ಮನೆಗೆ ನೀರನ್ನು ಕೊಟ್ಟಿದ್ದಾರೆ ಮೋದಿಯವರ ಸರ್ಕಾರ. ಸುಮಾರು 11 ಕೋಟಿ ಮನೆಗಳಿಗೆ ಈ ದೇಶದಲ್ಲಿ ಇವತ್ತು ಶೌಚಾಲಯದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಆಗ್ಬೋದು, ಕಿಸಾನ್ ಯೋಜನೆ ಆಗ್ಬೋದು. ಸುಮಾರು 8 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ನಾವು. ಹೀಗಾಗಿ ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ. 30 ವರ್ಷದ ಹಿಂದೆ ಅಮೆರಿಕ ಅಥವಾ ಇಂಗ್ಲೆಂಡ್ ಹೋದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನು ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ರೈಲುಗಳನ್ನು ನೋಡ್ತಾ ಇದ್ವಿ. ಇವತ್ತು ಇಡೀ ಪ್ರಪಂಚ ನರೇಂದ್ರ ಮೋದಿ ಅವರ ಸರ್ಕಾರವನ್ನ, ಅವರ ಆಡಳಿತ ವೈಖರಿಯನ್ನು ಮೆಚ್ಚಿದೆ. ಇವತ್ತು ಭಾರತ ದೇಶಕ್ಕೆ ವಿದೇಶದಲ್ಲಿ ಮಾನ್ಯತೆ ಸಿಕ್ಕಿರೋದು ಏನಾದರೂ ಆದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ. ಇವತ್ತು ನೋಡ್ಬೋದು, ಸುಮಾರು 95,000 ಕಿಲೋಮೀಟರ್ ಇವತ್ತು ರಸ್ತೆಗಳಾಗಿದೆ. ಅಂದರೆ ಎಕ್ಸ್ಪ್ರೆಸ್ ಹೈವೇ. 5 ಗಂಟೆ ಪ್ರಯಾಣ ಇವತ್ತು 2 ಗಂಟೆಗೆ ಕಡಿಮೆ ಆಗಿದೆ. 3 ಗಂಟೆ ಪ್ರಯಾಣ 1.5 ಗಂಟೆಗೆ ಆಗಿದೆ. ಹೀಗಾಗಿ ಇವತ್ತು ಇದೇ ನಮ್ಮ ಶಾಶ್ವತವಾದಂತಹ ಆಸ್ತಿಗಳು. ಯಾವುದು ಶಾಶ್ವತವಾದಂಥ ಆಸ್ತಿಗಳು? ನೀರಾವರಿ ಶಾಶ್ವತವಾದಂಥ ಆಸ್ತಿ, ಮತ್ತು ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡುವಂಥದ್ದು ಶಾಶ್ವತವಾದ ಆಸ್ತಿ. ಅಥವಾ ಇವತ್ತು ನೋಡ್ಬೋದು, ರಕ್ಷಣಾ ವ್ಯವಸ್ಥೆ. ಇವತ್ತು ಭಾರತ ದೇಶದ ರಕ್ಷಣಾ ವ್ಯವಸ್ಥೆ ನಮ್ಮ ಇವತ್ತು ಯಾವುದು ನಾವು ಯುದ್ಧದಲ್ಲಿ ಸಾಮಗ್ರಿಗಳನ್ನು ಏನು ಉಪಯೋಗಿಸ್ತೀವಿ ಅದನ್ನ ಎಲ್ಲ ಇವತ್ತು ಭಾರತ ದೇಶದಲ್ಲೇ ತಯಾರಾಗ್ತಾ ಇದೆ. ಹಾಗಾಗಿ ಸದೃಢ ಮತ್ತು ಬಲಿಷ್ಠ ಸ್ಥಿರವಾದ ಸರ್ಕಾರಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು. 400ಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರು ಒಂದು BJPಗೆ ಆಯ್ಕೆ ಆಗ್ತಾ ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ. ನನಗೆ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹನ ನೋಡಿದರೆ, ನಿಮ್ಮಲ್ಲಿ ಇರ್ತಕ್ಕಂಥ ಉರುಪು ನೋಡಿದರೆ, ನಿಮ್ಮಲ್ಲಿ ಇರ್ತಕ್ಕಂಥ ಈ ಧೈರ್ಯದ ಚಿಲುಮೆಯನ್ನು ನೋಡಿದರೆ
ನಾನು 100ಕ್ಕೆ 100ರಷ್ಟು ಈ ಚುನಾವಣೆಯಲ್ಲಿ ಗೆಲ್ತೇನೆ, 100ರಷ್ಟು ಈ ಚುನಾವಣೆಯಲ್ಲಿ ಗೆಲ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಸೌಜನ್ಯತೆ ಇದ್ದರೆ ಅಥವಾ ಮೆದುವಿನ ಇದಿದ್ರೆ, ಸಾಫ್ಟ್ ಆಗಿದ್ರೆ ಅದು ಆತ್ಮಸ್ಥೈರ್ಯ ಇಲ್ಲ ಅಂತಲ್ಲ, ಅದು ದೌರ್ಬಲ್ಯ ಅಲ್ಲ. ಅವರು ತುಂಬ ಸಾಫ್ಟು, ಬಹಳ ಮೃದು. ಇವು ನೋಡ್ಬೋದು, ನೀರು ಕೂಡ ಮೃದುವಾಗಿರುತ್ತೆ. ಆದರೆ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ. ನೀರಿಂದ ಇದ್ರೆ ಈ ಮನುಷ್ಯನ ಶರೀರದಲ್ಲಿ 70% ನೀರಿದೆ. ಈ ನಾವು ಉಸಿರಾಡ್ತಾ ಇರೋದೇ ನೀರಿಂದ, ನಾವು ಬದುಕ್ತಾ ಇರೋದೇ ನೀರಿಂದ. ಅದರಿಂದ ಮೃದು ಸ್ವಭಾವ ಅಂದರೆ ಅದು ದೌರ್ಬಲ್ಯ ಅಲ್ಲ. ಮೃದು ಸ್ವಭಾವ ಅಂದರೆ ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ, ಬೇರೆಯವರ ನೋವುಗಳು. ಯಾಕೆಂದರೆ ನಮ್ಮ ಮನಸ್ಸು, ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದರೆ ಬೇರೆಯವರ ನಮಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಸೊ ನಾವು ಬಡವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಹೇಳ್ತೇವೆ, ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ. ಹಾಗೆಯೇ ಮೃದು ಮಾತಿದ್ರೆ ಅದು ಚಮತ್ಕಾರ, ಒಳ್ಳೆಯ ನುಡಿ ನಡೆ ಇದ್ದರೆ ಅದು ಪುರಸ್ಕಾರ. ಆದರೆ ನಿಮ್ಮ ಮತಗಳು ನಮ್ಮ BJP ಪಕ್ಷಕ್ಕೆ ಆಗಿದ್ದರೆ ನಿಮಗೊಂದು ನಮಸ್ಕಾರ. ಹೀಗಾಗಿ ಅದರಿಂದ ಇವತ್ತು ಆತ್ಮವಿಶ್ವಾಸ ಇದೆ. ನೀವು ಯಾವುದೇ ಇರುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಜನಶಕ್ತಿ ಮುಂದೆ ಯಾವುದೇ ಶಕ್ತಿ ಇಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಂಪೂರ್ಣ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ನಿನ್ನೆ ಮನೆಗೆ ಬಂದಿದ್ದಾರೆ. ಅವರು ಕೂಡ ಈ ಕ್ಷೇತ್ರವನ್ನು ವಿಶೇಷವಾಗಿ ಪ್ರಚಾರ ಮಾಡ್ತಾರೆ. ದೇವೇಗೌಡರು ಕೂಡ ಪ್ರಚಾರ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಒಂದು ಸಮಯಕ್ಕೆ ಬರುವ ಸಾಧ್ಯತೆ ಇದೆ. ನೀವೆಲ್ಲ ಶಿಸ್ತಿನ ಸಿಪಾಯಿಗಳು. ನೀವು ನನ್ನನ್ನು ಆಶೀರ್ವಾದ ಮಾಡಬೇಕು. ಯಾಕೆಂದರೆ ನನಗೊಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಟ್ಟು ನೀವು ನನಗೆ ಆಶೀರ್ವಾದ ಮಾಡಬೇಕು. ನಮಸ್ಕಾರ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಲೋಕಸಭಾ ಕ್ಷೇತ್ರದ ದಯವಿಟ್ಟು ಮೈಕ್ ಕೊಟ್ಟಾಗದೆ ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಣ್ಣ ಅವ್ರು ಮಾತಾಡ್ತಾರೆ. ಎಲ್ಲ ಸಾವಧಾನದಿಂದ ಒಂದು 5 ನಿಮಿಷ ಕೇಳಿಸ್ಕೊಳ್ಳಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ಜಾತ್ಯತೀತ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡೂ ಪಕ್ಷಗಳ ಜಂಟಿ ಸಭೆಯ ಈ ಒಂದು ಆಯೋಜಿತ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಈ ಭಾಗದ ಪ್ರಮುಖ ಮುಖಂಡರುಗಳು, ತಾಲೂಕು ಅಧ್ಯಕ್ಷರು ನಾಗರಾಜಣ್ಣವರಿದ್ದಾರೆ, ಅನೇಕ ಎಲ್ಲ ನಮ್ಮ ಈ ಭಾಗದ ಒಂದು ಶಕ್ತಿ ಅಂತಕ್ಕಂಥದ್ದು ಮುಖಂಡರುಗಳೆಲ್ಲರೂ ಒಬ್ಬರ ಹೆಸರು ಹೇಳಿ ಮತ್ತು ಇನ್ನೊಬ್ಬರ ಹೆಸರು ಹೇಳದೆ ಹೋದರೆ ಯಾರು ಅನ್ಯತಾ ಭಾವಿಸ್ಬಾರ್ದು, ದಯಮಾಡಿ ಅಪಾರ್ಥ ಮಾಡ್ಕೊಳ್ಬಾರ್ದು. ಏಕೆಂದರೆ ನೀವೆಲ್ಲರೂ ನಮ್ಮ ಪಕ್ಷದ ಬೆನ್ನೆಲುಬಾಗಿ ಪಕ್ಷಕ್ಕೋಸ್ಕರ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವುಗಳು ಸಾಕಷ್ಟು ವರ್ಷಗಳಿಂದ ನೋವುಗಳನ್ನ ಅನುಭವಿಸಿ ತಮ್ಮ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಕ್ಕಂಥದ್ದಕ್ಕೆ ಇವತ್ತು ನಾನು ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದ ಏನು ಚಾಲನೆ ಆದಂಥ ಸಂದರ್ಭದಲ್ಲಿ ಒಂದು 3 ಗಂಟೆ ಆಯ್ತೇನೋ ಬಹುಶಃ ನೀವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು 12 ಗಂಟೆಗೆ ಈ ಸಭೆಯನ್ನು ತಾವೆಲ್ಲ ಏನು ಪ್ರಾರಂಭ ಮಾಡಿದ್ರಿ. ಬಹುಶಃ ಈ ಕುರ್ಚಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥದ್ದು, ಇವತ್ತೇನು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಗರವೇ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ಎಲ್ಲ ಕಟ್ಟಾಳುಗಳು ಇವತ್ತು ಪಕ್ಷವನ್ನು ಕಟ್ಪಡಿಸಿರ್ತಕ್ಕಂಥ ತಾವುಗಳೆಲ್ಲರೂ ಇವತ್ತೇನು ಭಾಳ ಅತ್ಯಂತ ಉತ್ಸಾಹಕತೆಯಿಂದ ಇವತ್ತು ತಾವು ಸೇರಿದ್ರಿ. ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ತಮ್ಮ ಮುಂದೆ ಬಂದು ನಿಂತು ಬಹುಶಃ ಈಗಾಗಲೇ ಅವರು
ಭಾಳ ಅತ್ಯಂತ ವಾಗ್ಮಿಗಳು, ಭಾಳ ಅದ್ಭುತವಾದಂಥ ವಾಕ್ಚಾತುರ್ಯ ಆ ಭಗವಂತ ಅವರಿಗೆ ಡಾಕ್ಟರ್ CN ಮಂಜುನಾಥ್ ಅವರು ಏನು ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ಅವರದೇ ಆದಂಥ ಸೇವೆಯನ್ನು ಇವತ್ತು ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ, ರೈತರುಗಳಿಗೆ ಇವತ್ತು ಸುಮಾರು 8 ಲಕ್ಷಕ್ಕೂ ಹೆಚ್ಚು ಇವತ್ತು ಪೇಷಂಟ್ಗಳಿಗೆ ಉಚಿತವಾದಂಥ ಹೃದಯದ ಚಿಕಿತ್ಸೆಗೆ ಇವತ್ತು ಏನು ಅವರ ಒಂದು ಜೀವನವನ್ನು ಮುಡಿಪಿಟ್ಟಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಕೂಡ ಇವತ್ತು ಡಾಕ್ಟರ್ CN ಮಂಜುನಾಥ್ ಅಂದರೆ ಹಳ್ಳಹಳ್ಳಿನ ಇವತ್ತು ಯಾರು ಅಂತಕ್ಕಂಥದ್ದು ಗೊತ್ತಿದೆ. ಅವರಿವತ್ತು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದಾಗಿತ್ತು. ಅವ್ರು ಮೈಸೂರಿಗೆ ಹೋಗೋದಾಗಿತ್ತು, ಚಿಕ್ಕಬಳ್ಳಾಪುರಕ್ಕೆ ಹೋಗೋದಾಗಿತ್ತು, ಅನೇಕ ಜಿಲ್ಲೆಗಳಲ್ಲಿ ಕ್ಷೇತ್ರಗಳಲ್ಲಿ ಅವ್ರ ಬೇಡಿಕೆ ಇತ್ತು. ಒಂದು ನಾನು ಹೇಳ್ತೇನೆ, ಗೊತ್ತಿಲ್ಲ ನಿಮಗೆ, ಬಹುಶಃ ಯಾರು ತಿಳಿಸಿರ್ಬೋದೇನೋ, ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರು ಮಂಜಣ್ಣವ್ರು ಇದ್ರಲ್ವೇ, ಬಹುಶಃ CP ಯೋಗೀಶ್ವರ್ ಅವರು ಬಂದಿದ್ರು ಅಂದ್ಕೊಳ್ತೀನಿ, ಮುನ್ರತ್ನ ಅವರು ಇದ್ರ. ಒಂದೊಂಡ ನಾನು ಇಲ್ಲಿ ಹೇಳ್ತೀನಿ, ಏನು ಈ ರಾಷ್ಟ್ರದ ಗೃಹ ಸಚಿವರು ಮಾನ್ಯ ಅಮಿತ್ ಶಾ ಜಿ ಅವರು, ನಾನು ಕುಮಾರಣ್ಣನ ಜೊತೆ ಅನೇಕ ಸಂದರ್ಭದಲ್ಲಿ ದೆಹಲಿಗೆ ಏನು ಈ ಒಂದು ಒಪ್ಪಂದ ಆಯಿತು, ನಾವು NDA ಮೈತ್ರಿಕೂಟದ ಭಾಗವಾಗಿ ನಮ್ಮ ಬೆಂಬಲ ಸೂಚಿಸಬೇಕು ಈ ಲೋಕಸಭಾ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಬೆಂಬಲವನ್ನು ಜನತಾದಳ ಪಕ್ಷ BJPಗೆ ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಕೈ ಬಲಪಡಿಸ್ತಕ್ಕಂಥದ್ದಕ್ಕೆ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ 28ಕ್ಕೆ 28 ಏನು ಜನತಾದಳ ಪಕ್ಷ ಹಾಗೂ BJP ಪಕ್ಷ ಎರಡೂ ಕೂಡ ಒಗ್ಗಟ್ಟಾಗಿ ಈ ಬಾರಿ 28ಕ್ಕೆ 28 ಗೆಲುವು ಸಾಧಿಸುವ ಮೂಲಕ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ನಮ್ಮ ದೇಶದಲ್ಲಿ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲೇಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಅವರು ಕರೆಯನ್ನು ಏನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಕುಮಾರಣ್ಣವರು ಇರ್ಬೋದು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹಿರಿಯಕರು GT ದೇವೇಗೌಡರು ಇರ್ಬೋದು, ಈ ರೀತಿ ಅನೇಕ ಜನ ನಮ್ಮ ಪಕ್ಷದ ಹಿರಿಯಕರುಗಳಿರ್ಬೋದು. ಜೊತೆಯಲ್ಲಿ ಇವತ್ತು ನಮಗೆ ಭಾಳ ಅತ್ಯಂತ ಸಂತೋಷ ತಂದು ಕೊಡ್ತಕ್ಕಂಥ ವಿಚಾರ ಏನಂದ್ರೆ, ಹೊಂದಿದ್ದೀರಿ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು ಸಾಕಷ್ಟು ಹೊಂದಿದ್ದೀರಿ. ದಯಮಾಡಿ ನನ್ನ ಮೇಲೆ ಅನ್ಯತಾ ಭಾವಿಸಬಾರ್ದು. ನಾನು ಬೆಳಗ್ಗೆನೇ ಹೊರಟು ನಿಂತಿದ್ದೆ, ಆದರೆ ಬೆಳಗ್ಗಿನಿಂದ ಕುಮಾರಣ್ಣವ್ರನ್ನ ಭೇಟಿ ಆಗಲಿಕ್ಕೆ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ನಿನ್ನೆ ಅಷ್ಟೇ ಕ್ಲಿಯರ್ ಆಗಿರ್ತಕ್ಕಂಥ ಅಧಿಕೃತ ಪಟ್ಟಿಯಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಡಾಕ್ಟರ್ K ಸುಧಾಕರ್ ಅವರು ಬಂದಿದ್ದರು, ಜೊತೆಯಲ್ಲಿ ಶ್ರೀರಾಮ್ಲು ಅವರು ಬಂದಿದ್ದರು. ಈ ರೀತಿ ಅನೇಕರು ಇವತ್ತು ಕುಮಾರಣ್ಣವರು ಒಂದು ಬೆಂಬಲವನ್ನು ಒಂದು ಕೇಳಲಿಕ್ಕೆ ಇವತ್ತು ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ. ಅದರ ಜೊತೆಯಲ್ಲಿ ನನಗೆ ಇದ್ದಂಥ ಒಂದು ಒತ್ತಡ, ನಿನ್ನೆ ದಿನ ಏನು ಮಂಡ್ಯದಿಂದ ಏನು 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಒಂದು ಈ ಬಾರಿ ಏನು ಮಂಡ್ಯದಲ್ಲಿ ಇವತ್ತು ನಾವು ಈ ಸೀಟ್ ಹಂಚಿಕೆ ವಿಚಾರವಾಗಿ ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಹಾಸನ ಇರ್ಬೋದು, ಈ 3 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜನತಾದಳ ಸ್ಪರ್ಧೆ ಮಾಡ್ತಾ ಇದೆ. ಕಳೆದ 19ರ MP ಚುನಾವಣೆಯ ಒಂದು ಸೋಲು, ತದನಂತರ MLC ಚುನಾವಣೆ ಸೋಲು, ಇತ್ತೀಚೆಗಾದಂಥ ವಿಧಾನಸಭಾ ಚುನಾವಣೆಯಲ್ಲಿ 6 ಜನ ಶಾಸಕರನ್ನು ಕಳ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಮಾರಣ್ಣವ್ರ ಮೇಲೆ ಅತಿಯಾದಂಥ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಗೌರವವನ್ನು ಇಟ್ಟು ಅನೇಕ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಜನತೆ ನಮ್ಮ ಪಕ್ಷವನ್ನು ಕಾಪಾಡಿದ್ದಾರೆ. ಅದಕ್ಕೆ ಕಾರಣ ದೇವೇಗೌಡರು ಸಾಹೇಬರು, ಕುಮಾರಣ್ಣವರ ಒಂದು ಕಾವೇರಿ ವಿಚಾರವಾದಂಥ ಒಂದು ಹೋರಾಟ. ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬರು 91 ವಯಸ್ಸಿನಲ್ಲಿ ಇವತ್ತೇನು ರಾಜ್ಯಸಭೆಯಲ್ಲಿ ನಿಂತು ಇವತ್ತು ಅವ್ರಿಗೆ ನಿಲ್ಲಕ್ಕಾಗಲಿಲ್ಲ. ಆರೋಗ್ಯದ ನಮ್ಗೆ ಗೊತ್ತಿದೆ, 91 ವರ್ಷ ಇವತ್ತು ವೀಲ್ ಚೇರ್ನಲ್ಲಿ ಬರ್ತಾರೆ. ಆದರೂ ಕೂಡ ಒಬ್ಬರೇ ನಿಂತು ಇವತ್ತು ರೈತ ಪರವಾಗಿ ದೇವೇಗೌಡರು ಸಾಹೇಬರು ಒಂದು ಬದ್ಧತೆಯಿಂದ, ಒಂದು ಕಾಳಜಿಯಿಂದ ಇವತ್ತು ರಾಜ್ಯಸಭೆಯಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಮಂಡ್ಯ ಜಿಲ್ಲೆಗೆ ಇವತ್ತೇನು ಅನ್ಯಾಯ ಆಗಿದೆ, ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಇದು ಜನಗಳ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಕುಮಾರಣ್ಣವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು 8,000 ಕೋಟಿ ಅನುದಾನವನ್ನು ಅನುಷ್ಠಾನಕ್ಕೆ ತಗೊಂಡು ಬಂದು
ಜಿಲ್ಲೆಗೆ ಒಂದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಏನು ಸೆಷನ್ ನಡೀತು, ಅವತ್ತು ಬಡ್ಜೆಟ್ ಬಂತು. ಬಡ್ಜೆಟ್ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಟೀಕೆ ಮಾಡಿದ್ರು, ಹೇಳಿದ್ರು ಇದು ಕೇವಲ ರಾಮನಗರಕ್ಕೆ, ಮಂಡ್ಯಕ್ಕೆ, ಹಾಸನಕ್ಕೆ ಸೀಮಿತ ಆಗಿರ್ತಕ್ಕಂಥ ಬಡ್ಜೆಟ್ ಅಂತಕ್ಕಂಥದ್ದು ಇದೇ. ಇವರೆಲ್ಲ ಸೇರ್ಕೊಂಡು ಟೀಕೆ ಮಾಡಿದ್ರು. ಎಲ್ಲ 8,000 ಕೋಟಿ ಇವತ್ತು ಅನುದಾನ ಕುಮಾರಣ್ಣವ್ರೇನು ಬಿಡುಗಡೆ ಮಾಡಿದ್ರು, ಅದನ್ನೆಲ್ಲ ತೆಗೆದು ಬೇರೆ ಬೇರೆ ಕಡೆ ಹಂಚ್ಕೊಂಡ್ರು. ಆದರೆ ಇವತ್ತು ಅದು ಜನಗಳಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿ ನಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿ ನಮ್ಮ ನಾಡು, ನುಡಿ, ಜಲ, ಭಾಷೆ ಬಗ್ಗೆ ಇವತ್ತು ಕುಮಾರಣ್ಣ ಅವರು ಸ್ಪಷ್ಟವಾದಂಥ ನಿಲುವಿಟ್ಕೊಂಡು ಒಂದು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಒಂದು ಭಾವನೆ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಮಂಡ್ಯ ಜಿಲ್ಲೆಯವ್ರು ಬಂದರು, ಕುಮಾರಣ್ಣ ಅವರೇ ನಿಲ್ಲಬೇಕು, ಬೇರೆ ಯಾರು ಕ್ಯಾಂಡಿಡೇಟ್ ನಾವು ಒಪ್ಪೋದಿಲ್ಲ ಅಂತಕ್ಕಂಥದ್ದು ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಸೇರಿದ್ರು. ಹಾಗಾಗಿ ಅವರು ನೊಂದಿದ್ದಾರೆ. 15-16 ವರ್ಷದಿಂದ ಸತತವಾಗಿ ಚನ್ನಪಟ್ಟಣದಲ್ಲಿ ಸಾಕಷ್ಟು ನೋವು, ಆಕ್ರೋಶ ಉಂಟಾಗಿರ್ತಕ್ಕಂಥದ್ದು. ಕುಮಾರಣ್ಣ ಅವರು ಹೋಗಬಾರ್ದು, ನಮ್ಮನ್ನು ಬಿಟ್ಟು ಹೋಗಬಾರ್ದು, ನಮ್ಮ ಜಿಲ್ಲೆಗೆ ಉಳ್ಕೊಳ್ಬೇಕು, ನಮ್ಮ ತಾಲೂಕಲ್ಲಿ ಶಾಸಕರಾಗಿರಬೇಕು, ನಮ್ಮ ರಾಜ್ಯದಲ್ಲಿ ಇರಬೇಕು ಕುಮಾರಣ್ಣ ಅವರು ಅಂತಕ್ಕಂಥದ್ದು ಇನ್ನು ಕೆಲವೊಂದಷ್ಟು ಜನಗಳ ಒಂದು ವರ್ಗದ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದಣ್ಣ. ಹಾಗಾಗಿ ಇವತ್ತು ಬಹುತೇಕರು ಪಕ್ಷವನ್ನು ಕಟ್ಟುಪಡಿಸಿರ್ತಕ್ಕಂಥವ್ರು. ಯಾಕೆಂದರೆ ಚನ್ನಪಟ್ಟಣದ ಬಗ್ಗೆ ನಾನು ಹೇಳಬೇಕಾಗ್ತದೆ. ಕುಮಾರಣ್ಣ ಅವರು ಏನು ಈ ಬಾರಿ ರಾಜ್ಯ ಪ್ರವಾಸ ಮಾಡ್ತಾಯಿದ್ರು, ಪಂಚರತ್ನ ಕಾರ್ಯಕ್ರಮದ ಒಂದು ಒತ್ತಡದಿಂದ ಕುಮಾರಣ್ಣ ಅವರು ಚನ್ನಪಟ್ಟಣಕ್ಕೆ ಭೇಟಿ ಕೊಡಲಿಕ್ಕಾಗಲಿಲ್ಲ. ಆದರೆ ಅವರೇ ಸ್ವತಃ ಕುಮಾರಣ್ಣನ ಪರವಾಗಿ ಏನು ಪ್ರತಿ ಮನೆಗೆ ಹೋಗಿ ಮತದಾರರ ಮನವೊಲಿಸಿ ಕುಮಾರಣ್ಣ ಮಾಡಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅವರ ಮನದಟ್ಟನ ಮಾಡಿ, ಜೊತೆಯಲ್ಲಿ ಕುಮಾರಣ್ಣ ಅವರು ಯಾವ ರೀತಿ ರಾಜ್ಯಕ್ಕೆ ಪಂಚರತ್ನ 5 ಅದ್ಭುತವಾದಂಥ ಕಾರ್ಯಕ್ರಮಗಳನ್ನ ಏನು ಚಾಲ್ತಿ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಕನಸಿನ ಯೋಜನೆಗಳನ್ನೇನು ಇಟ್ಕೊಂಡಿದ್ರು. ಇದನ್ನೆಲ್ಲ ಗಮನಕ್ಕೆ ತಗೊಂಬಂದು ನಮ್ಮ ಕಾರ್ಯಕರ್ತರು ಸಾಕಷ್ಟು ದುಡಿದ್ರು. ದೇವೇಗೌಡರು ಸಾಹೇಬರು ಕೂಡ ಒಂದು 10 ಬಾರಿ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ ಕುಮಾರಣ್ಣ ಅವ್ರ ಪರವಾಗಿ. ಆ ವಯಸ್ಸಿನಲ್ಲೂ ಕೂಡ ಆ ಪುಣ್ಯಾತ್ಮ ಇವತ್ತಿಗೂ ಕೂಡ ಈ ಪ್ರಾದೇಶಿಕ ಪಕ್ಷ ಉಳಿಬೇಕು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರ್ತಕ್ಕಂಥ ಈ ಪಕ್ಷ ಉಳಿಬೇಕು ಅಂತಕ್ಕಂಥದ್ದು ಇದೆ. ಹಾಗಾಗಿ ಕನಕಪುರದಲ್ಲಿ ವಿಶೇಷವಾಗಿ ನಮ್ಮ ತಂದೆಯವರು ಹಾಗೂ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕ್ಷಮೆಯನ್ನು ಕೋರ್ತೇವೆ. ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕನಕಪುರ ತಾಲೂಕಿಗೆ, ಏಕೆಂದರೆ ನಿಮ್ಮಲ್ಲಿ ಒಂದು ಭಾವನೆ ಇದೆ, ಏನಪ್ಪ ನಿಖಿಲ್ ಕುಮಾರಸ್ವಾಮಿ ಕಳೆದ ಬಾರಿ ರಾಮನಗರ ಸ್ಪರ್ಧೆ ಮಾಡ್ದ, ಆರೋಹಳ್ಳಿ ಮರಳವಾಡಿ ಪಕ್ಕದಲ್ಲೇ ಇದ್ದಂಥ ಹೋಬಳಿ ಕನಕಪುರಕ್ಕೆ ಹೆಚ್ಚಾಗಿ ಬರ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನೋಡಿ. ಈಗ ಮಕ್ಕದಲ್ಲಿ ಸ್ವಲ್ಪ ಮಂದಹಾಸ ಗೊತ್ತೈತೆ. ಮಂಡ್ಯ ಮಾತಾಡಿದ್ರು ಇಲ್ಲ, ಚನ್ನಪಟ್ಟಣ ಮಾತಾಡಿದ್ರು ಇಲ್ಲ, ರಾಜ್ಯ ಮಾತಾಡಿದ್ರು ಇಲ್ಲ, ರಾಷ್ಟ್ರ ಮಾತಾಡಿದ್ರು ಇಲ್ಲ. ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಕನಕಪುರ. ಕನಕಪುರ ಸಹಜವಾಗಿ ಹಲವಾರು ವರ್ಷದಿಂದ ನೋವು ತಿಂದಿದ್ರಣ. ಒಂದು ಮಾತು ಹೇಳ್ತೀನಣ್ಣ, ಒಂದು ಮಾತು ಒಂದು ಮಾತು ಮುಗಿಸ್ತೀರಣ್ಣ. ಪಂಚರತ್ನ ವೆಹಿಕಲ್ ಬಂದಾಗ ಆರೋಹಳ್ಳಿ ಮುಗಿಸ್ಕೊಂಡು ಪಂಚರತ್ನ ಆರೋಹಳ್ಳಿ ಮುಗಿಸ್ಕೊಂಡು ಕಪ್ಪಣ್ಣಹಳ್ಳಿ ಗೇಟಿಗೆ ಬಂದಂಥ ಸಂದರ್ಭದಲ್ಲಿ ಏನು ಅವತ್ತು ಜನಸಾಗರ ಮಧ್ಯಾಹ್ನ ಒಂದು ಬಹುಶಃ 4-5 ಗಂಟೆ ಸಂಜೆಗೆ ಬರಬೇಕಾಗಿತ್ತು. 10 ಗಂಟೆ 10:30 ಗಂಟೆ ತಡರಾತ್ರಿಯಲ್ಲಿ ಬಂದರೂ ಕೂಡ 6-7 ಗಂಟೆಗಳ ಕಾಲ ತಾವೆಲ್ಲ ಏನು ಉತ್ಸಾಹಕತೆಯಿಂದ ಬಹುಶಃ 10,000-15,000 ಜನ ದುಡ್ಡು ಕೊಟ್ಟರು ಕೂಡ ಈ ಜಿಲ್ಲೆನಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಈ ಜಿಲ್ಲೆನಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಪಾಪ ತಾವೆಲ್ಲ ಬೇಸತ್ತು ವಿರೋಧ ಪಕ್ಷದವ್ರ ಮೇಲೆ ಇವತ್ತು ತಾವೆಲ್ಲ ಪ್ರಾಮಾಣಿಕವಾಗಿ ಅವತ್ತು ಬಂದು ಕುಮಾರಣ್ಣವರ ಪಂಚರತ್ನ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ರಣ್ಣ. ನಮ್ಮ ಕಣ್ಮುಂದೆ ನಾನು ಕೂಡ ಇದ್ದೆ, ನಾನು ಕೂಡ ತಮ್ಮನ್ನು ಕುರಿತು ಮಾತನಾಡಿದೆ ಅವತ್ತು. ಹಾಗಾಗಿ ಕನಕಪುರ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷ ಆಗಲಿ, ಪಕ್ಷದ ಕಾರ್ಯಕರ್ತರಾಗಿ ತಾವು ಬಲಿಷ್ಠವಾಗಿದ್ದೀರಿ ಅಂತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಾವು ನಾಯಕರುಗಳು ಹಿಂದೆ ನಡೆದೋಗಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕಂದರೆ ಕುಮಾರಣ್ಣನ ರಾಜ್ಯದ ಒಂದಷ್ಟು ಒತ್ತಡಗಳು ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಇವತ್ತು ವಿಶೇಷವಾಗಿ ರಾಮನಗರ ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ಕನಕಪುರ ತಾಲೂಕೇನಿದೆ, ಇದನ್ನು ನಾನೇ ವೈಯಕ್ತಿಕವಾಗಿ ನಿಮ್ಮ ಜೊತೆನಲ್ಲಿ ನಿಂತು ಇವತ್ತು ರಾಜ್ಯ ಯಾವ ರೀತಿ ನೋಡ್ತೀವಿ ಆ ರೀತಿ ಒಂದು ನಿಮಿಷ ಅಣ್ಣ, ಈ ಚುನಾವಣೆ ಕಳೆದ ನಂತರ ನಾನು ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ
ಇಡೀ ರಾಜ್ಯವನ್ನು ಪ್ರವಾಸ ಮಾಡಬೇಕು. ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇನೆ. ಜೊತೆಯಲ್ಲಿ ನಮ್ಮ ಜಿಲ್ಲೆ, ನಮ್ಮ ಕನಕಪುರ ತಾಲೂಕನ್ನು ಕೂಡ ಇವತ್ತು ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಬೂತ್ ಮಟ್ಟದಲ್ಲೂ ಇವತ್ತು ನಮ್ಮ ಪಕ್ಷದ ಹಿರಿಯರುಗಳು, ಹೆಣ್ಮಕ್ಳು, ಯುವಕರು, ಎಲ್ಲ ವರ್ಗದ ಜನತೆ ಇವತ್ತು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ. ನಿಮ್ಮ ಜೊತೆ ನಿಂತು ಇವತ್ತು ಒಬ್ಬ ಯುವಕನಾಗಿ, ಯುವ ಕಾರ್ಯಕರ್ತನಾಗಿ ಇವತ್ತು ಒಂದು ಹೊಸ ಚೈತನ್ಯವನ್ನು ಇವತ್ತು ಪಕ್ಷದಕ್ಕೆ ತಗೊಂಡು ಬರಲಿಕ್ಕೆ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಿಲ್ತೇನೆ ಅಂತಕ್ಕಂಥದ್ದು ಈ ಒಂದು ಸಂದೇಶವನ್ನು ಇವತ್ತು ಸಾರಲಿಕ್ಕೆ ಇವತ್ತು ನಾನು ಬಂದಿರತಕ್ಕಂಥದ್ದು. ಬಹುತೇಕ ಭಾಳ ಜನ ಹೋಗಿದ್ದಾರೆ, ಭಾಳ ಜನಕ್ಕೆ ಇವತ್ತು ಒಂದು ವಿಶೇಷವಾದಂಥ ಸಂದೇಶ ಕೊಡಬೇಕು ಅಂದ್ಕೊಂಡಿದ್ದೆ. ನಾನು ದೊಡ್ಡಹಳ್ಳಿಗೆ ಬಂದಿದ್ದಣ್ಣ, ನಮ್ಮ ಯಾರೋ ಯುವಕ ಒಬ್ಬ ನಾನು ಹುಡ್ದಪ್ಪ ನೀನು ಬರಲೇಬೇಕು ಅಂತ ಹಠ ಮಾಡಿದ. ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದೆ. ಅವತ್ತು ಬಂದಾಗ ನನ್ನ ಕಣ್ಮುಂದೆ ನೋಡಿರ್ತಕ್ಕಂಥ ದೃಶ್ಯ, ಯಾವ ರೀತಿ ಜನ ಪ್ರೀತಿ ಇಟ್ಕೊಂಡಿದ್ದಾರೆ ಇವತ್ತು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಈ ಪಕ್ಷದ ಮೇಲೆ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಜೊತೆಯಲ್ಲಿ ನಮ್ಮ ಯುವಕರು, ಹಿರಿಯರು ನಾವೆಲ್ಲ ಬರಬೇಕು, ಹೆಚ್ಚಾಗಿ ನಾವೆಲ್ಲ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರಬೇಕು, ನಿಮ್ಮ ಒಡನಾಟದಲ್ಲಿ ಇರಬೇಕು, ನಮ್ಮ ಕಷ್ಟ ಸುಖದಲ್ಲಿ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲ ಬಯಸಿದ್ದೀರಿ. ನಮ್ಮ ಬಯಕೆ ಅಂತೆ ಇವತ್ತು ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ದಯಮಾಡಿ ತಾವೆಲ್ಲರೂ ಯಾವುದೇ ಕಾರಣಕ್ಕೂ ಧೃತಿಗೆಡ್ದಿರ. ಈ ಬಾರಿ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಹೇಳ್ತಾರೆ ಇವತ್ತು ಕನಕಪುರದಲ್ಲಿ ಕಾಂಗ್ರೆಸ್ನವ್ರಿಗೆ ಅತಿ ಹೆಚ್ಚು ಲೀಡು ಬರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥದ್ದು. ಆದರೆ ಒಂದಣ ಈ ಬಾರಿ ತಾವೆಲ್ಲರೂ ಏನೋ ಭಾಳ ಆಕ್ರೋಶ ತಿಂದಿದ್ದೀರಿ. ಹಲವಾರು ವರ್ಷಗಳಿಂದ ತಮ್ಮ ನೋವುಗಳೇನಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಚುನಾವಣೆ ಸಿದ್ಧ ಆಗಿದೆ. ತಮ್ಮ ಮುಂದೆ ಬಂದು ನಿಂತಿದ್ದೆ. ಇವತ್ತು ನಮ್ಮ ರಾಮನಗರದಲ್ಲಿ ಇರ್ತಕ್ಕಂಥ ಸೋಲಿರ್ಬೋದು, ಮಾಗಡಿನಲ್ಲಿ ಮಾಡಿರ್ತಕ್ಕಂಥ ಮೋಸ ಇರ್ಬೋದು, ರಾತ್ರಿ 2 ಗಂಟೆ 3 ಗಂಟೆ ರಾತ್ರಿನಲ್ಲಿ ಒಂದು ಏನು ಕೂಪನ್ ಕಾರ್ಡ್ಗಳನ್ನ ಹಂಚಿ ಯಾವ ರೀತಿ ಜನಗಳಿಗೆ ದಿಕ್ತಪ್ಪಿಸಿ ಇವತ್ತು ಮುಕ್ತ ಜನತೆಗೆ ಮೋಸ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮೆಲ್ಲರಲ್ಲೂ ಆಕ್ರೋಶ ಇರ್ತಕ್ಕಂಥದ್ದು. ಆ ಆಕ್ರೋಶಕ್ಕೆ ಸರಿಯಾದಂಥ ತಕ್ಕವಾದಂಥ ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದರೆ ಇವತ್ತು ಈ ಒಂದು ವೇದಿಕೆ ಸಜ್ಜಾಗಿದೆ. ದಯಮಾಡಿ ಇಂಥ ಒಂದು ವ್ಯಕ್ತಿಯನ್ನು ನಾವು ಆರಿಸುವ ಮೂಲಕ ಇಡೀ ರಾಷ್ಟ್ರಕ್ಕೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ತಾವೆಲ್ಲ ಸಾರ್ತೀರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನಂಬಿ ದಯಮಾಡಿ ಕ್ಷಮೆ ಇರಲಿ. ನಾನು ಬಹುತೇಕ ಎಲ್ಲರಿಗೂ ಕುರ್ತಿ ಮಾತನಾಡಬೇಕು ಅಂತಕ್ಕಂಥದ್ದು ನನ್ನ ಭಾಳ ಆಸೆ ಇತ್ತು. ಚನ್ನಪಟ್ಟಣದವರು ನೀನು ಕುರ್ಚಿ ಬಿಟ್ಟು ಕತ್ಲಂಗಿಲ್ಲ, ನೀನು ಕುಮಾರಣ್ಣ ಕಳಿಸ್ಬಾರ್ದು ನೀನು ಅಂತ ಆದೇಶ ಹೊರಡಿಸಿದ್ರು. ಅದಕ್ಕೋಸ್ಕರ ಬರಲಿಕ್ಕಾಗಲಿಲ್ಲ. ಮತ್ತೊಂದು ಸಭೆಯಲ್ಲಿ ಬರ್ತೀನಿ, ಬಹಿರಂಗ ಸಭೆನೂ ಮಾಡಬೇಕಾಗ್ತದೆ. ಅದರಲ್ಲಿ ಕುಮಾರಣ್ಣವರು ಕೂಡ ಬರ್ತಾರೆ, ದೇವೇಗೌಡರು ಸಾಹೇಬರು ಕೂಡ ಬರ್ತಾರೆ. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ, ಪಕ್ಷ ನಿಮ್ಮ ಜೊತೆಲಿ ಇರ್ತದೆ. ದಯಮಾಡಿ ಈ ಒಂದು ಚುನಾವಣೆಯಲ್ಲಿ ಪಕ್ಷದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ನಾವೆಲ್ಲ ಶೇರ್ ಮಾಡಬೇಕು ಅಂತಕ್ಕಂಥ ಕೈ ಜೋಡಿಸ್ಬೋದು. ಒಂದು ಕೇಳ್ಕೊತಾ ಇದ್ದಾರೆ ಅವರು. 8 ಅಸೆಂಬ್ಲಿ ಕ್ಷೇತ್ರಕ್ಕೆ ಕನಕಪುರನ ಸೆಂಟ್ರ್ ಮಾಡಿ ಮೋದಿ ಸಾಹೇಬರು, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅಲ್ಲಿ ಅದು ಬೇರೆ ರೀತಿ ಚುನಾವಣೆ ಆಗ್ತದೆ ಅಂತ ಒಂದು ಗಮನಕ್ಕೆ ತಂದವ್ರೆ. ಅದನ್ನ ತಾವು ಕೂಡ ಮೇಲ್ವರ್ಗದಲ್ಲಿ ಮಾತಾಡಿ. ಈಗ ಆಯ್ತಣ್ಣ, ಎಲ್ಲ ಒಳ್ಳೆ ವಿಷಯ ಹೇಳಿದ್ರಿ. ಈಗ ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಬಹಿರಂಗ ಸಭೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಆಹ್ವಾನವನ್ನು ನೀಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ರಾಮನಗರದಲ್ಲಿ ಮಾಡೋದಕ್ಕಿಂತ ಕನಕಪುರ ತಾಲೂಕಿನಲ್ಲಿ ಮಾಡಬೇಕು. ಚನ್ನಪಟ್ಟು ಬೇಡ, ಮಾಗಡಿನೂ ಬೇಡ, ಇಲ್ಲಿ ಮಾಡೋಣ ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ನಿಮ್ಮ ನೋವುಗಳೇನಿದೆ ಆ ನೋವಿಗೆ ನೀವು ಉತ್ತರ ಕೊಡಬೇಕು ಆ ಸಭೆ ಮೂಲಕ ಅಂತಕ್ಕಂಥದ್ದು. ವಿರೋಧ ಪಕ್ಷದವ್ರಿಗೊಂದು ಸಂದೇಶ ಸಾರಬೇಕಂತಕ್ಕಂಥದ್ದು ನಿಮ್ಮ ಭಾವನೆಗೆ ಖಂಡಿತವಾಗ್ಲೂ ಪಕ್ಷ ಸ್ಪಂದಿಸುತ್ತೆ. ಇಲ್ಲೇ ಕರ್ಕೊಬಂದು ಮಾಡುವ. ನಾವು ಆಗಲೂ BJPಯ ಕಾರ್ಯಕರ್ತರುಗಳು ಏನು ಸ್ಥಳೀಯ ಮಟ್ಟದಲ್ಲಿ ಇವತ್ತು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಇವತ್ತು ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಏಕೆಂದರೆ ಕಳೆದ 19ರ ಚುನಾವಣೆ ತಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ. ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಯಾವ ರೀತಿ ಇವತ್ತು ಮಂಡ್ಯದಲ್ಲಿ, ತುಮಕೂರಿನಲ್ಲಿ ದೇವೇಗೌಡರು ಸಾಹೇಬ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷದವರು ಇದೇ ರೀತಿ ಮೈತ್ರಿ ಧರ್ಮ ಅಂತಕ್ಕಂಥದ್ದು ಪ್ರಾರಂಭ ಮಾಡಿದಂಥದ್ದು. ಆದರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲಿಲ್ಲ. ಆದರೆ ಕೇವಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಜನತಾದಳ ಪಕ್ಷದ ಮುಖಂಡರುಗಳು ಕುಮಾರಣ್ಣ ಅವರು ಕೊಟ್ಟಂಥ ಏಕೈಕ ಕರೆಗೆ ತಾವೆಲ್ಲರೂ ಚಾಚು ತಪ್ಪಿರ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಂಸದರನ್ನ ತಾವೆಲ್ಲ ಪ್ರಾಮಾಣಿಕವಾಗಿ ಆಯ್ಕೆ ಮಾಡಿದ್ರಿ. ಆದರೆ ಮೈತ್ರಿ ಧರ್ಮ ಮಂಡ್ಯದಲ್ಲಾಗಲಿ, ತುಮಕೂರಲ್ಲಾಗಲಿ,
ಬಹುತೇಕ ಹಲವಾರು ಕ್ಷೇತ್ರಗಳಲ್ಲಿ ಆಗಲಿಲ್ಲ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೇನು ಸೇರಿದ್ದೀವಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸೇರಿದ್ದೀವಿ. ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರ ಒಂದು ಬೇಡಿಕೆ ಏನು ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಕುಮಾರಣ್ಣನಿಗೆ ದೂರವಾಣಿ ಮೂಲಕವಾಗಿ ಫೋನ್ ಮಾಡಿ ಕೆಲವು ದಿನಗಳ ಹಿಂದೆ ಮನವಿಯನ್ನು ಮಾಡ್ತಾರೆ. ಏಕೆಂದರೆ ದೇವೇಗೌಡರು ಸಾಹೇಬರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಬಹುತೇಕ ಗೃಹ ಸಚಿವರಲ್ಲಿ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಭಾವನೆಯನ್ನು ಒಂದು ಹೊರಗಾಕಿದ್ರು. ಒಂದೇ ಮಾತು ಹೇಳಿದ್ರು, ದಯಮಾಡಿ ಮಂಜುನಾಥ್ ಸಾಹೇಬರು ಇವತ್ತು ಪಕ್ಷಾತೀತವಾದಂಥ ಒಂದು ವ್ಯಕ್ತಿತ್ವ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಅವರು 8 ಲಕ್ಷಕ್ಕೂ ಹೆಚ್ಚು ಆಪರೇಷನ್ಗಳನ್ನ ಮಾಡುವ ಮೂಲಕ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿ ಹಳ್ಳಿಯಲ್ಲೂ ಮೊನ್ನೆ ಕುಣಿಗಲ್ ಹೋಗಿದ್ದೆ. ಕುಣಿಗಲ್ ವರ್ಕರ್ಸ್ ಮೀಟಿಂಗಲ್ಲಿ ನಾನು ಸ್ಟೇಜ್ ಮೇಲೆ ಅವ್ರ ಜೊತೆ ಕೂತ ಸಂದರ್ಭದಲ್ಲಿ ಸುಮಾರು ಒಂದು 50 ಜನ ಬಂದವರೆ. ನನ್ನ ಕಣ್ಣೆದುರುಗಡೆ ನಾನೇ ಸಾಕ್ಷಿ. ಎಷ್ಟೋ ಜನ ಇವತ್ತು ನಮ್ಮ ಹೆಣ್ಣು ಮಕ್ಕಳುಗಳೇ ಇವತ್ತು ಮಾಂಗಲ್ಯವನ್ನು ಉಳಿಸಿರ್ತಕ್ಕಂಥ ಒಂದು ವ್ಯಕ್ತಿ ಅಂತಕ್ಕಂಥದ್ದು ನಾವಿವತ್ತು ಭಾಳ ಘಂಟಾಘೋಷವಾಗಿ ಭಾಳ ತೃಪ್ತಿಕರವಾಗಿ ಒಂದು ಹೇಳಿಕೆಯನ್ನು ಕೊಡಬೇಕಾಗ್ತದೆ. ಇವತ್ತು ಇಂಥ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು, ರಾಜಕಾರಣಕ್ಕೆ ನಿಲ್ಲಬೇಕು, ನಾನು ಸಂಸದನಾಗಬೇಕು ಅಥವಾ ನಾನು ಶಾಸಕನಾಗಬೇಕು, ಚುನಾಯಿತಿ ಪ್ರತಿನಿಧಿ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮಾಂತರ ಲೋಕಸಭಾ